ಹೊಸ ಏನು ಚಿಕಿತ್ಸೆ ನೀಡುವಂಥ ಪ್ರಯೋಗಗಳು ಇದೆಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಾಂತಿಯೇ ಆಗಿದೆ. ಮತ್ತು ಇವತ್ತು ಯಾವುದೇ ಒಂದು ಕಾಯಿಲೆ ಇದ್ದರೆ ಅದಕ್ಕೆ ಗುಣಪಡಿಸುವಂಥ ಶಕ್ತಿ ಹೆಚ್ಚು ಕಡಿಮೆ ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕಿದೆ. ಅದು ಎಂಥ ದೊಡ್ಡ ಕಾಯಿಲೆ ಆಗಿದ್ದರೂ ಕೂಡ ಇದು ನಾವು ಕೆಲವು ಮಾಡೋಕ್ಕಾಗೋದಿಲ್ಲ ಅಥವಾ ಇದು ಭಾಳ ಕಷ್ಟ ಇದೆ, ಇದು ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಕೂಡ ಸರಿಯಾದ ಸಮಯಕ್ಕೆ ಅದನ್ನು ನಾವು ಪತ್ತೆ ಹಚ್ಚಿದ್ರೆ ಎಲ್ಲವೂ ಕೂಡ ಅದನ್ನು ಚಿಕಿತ್ಸೆಯನ್ನು ನೀಡಿ ಅದನ್ನು ಸರಿಪಡಿಸುವಂಥ ಬಹುಶಃ 100%ನಲ್ಲಿ ಒಂದು 95% ಇವತ್ತು ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಸನ್ನಿವೇಶ. ಮತ್ತು ಎಲ್ಲ ರೀತಿಯ ಸಂಶೋಧನೆ ದಿನನಿತ್ಯ ಇಡೀ ವಿಶ್ವ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಅದೇ ರೀತಿ ಕರ್ನಾಟಕದಲ್ಲೂ ಇವತ್ತು ನಮ್ಮ ಬೆಂಗಳೂರು ನಗರ ಕರ್ನಾಟಕ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಹೆಸರುವಾಸಿ ಆಗಿರುವಂಥದ್ದು ಕೂಡ ಅಷ್ಟೇ ಸಂತೋಷದ ವಿಚಾರ. ಅತ್ಯಂತ ಒಳ್ಳೊಳ್ಳೆಯ ಸಂಸ್ಥೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿದೆ. ಸರ್ಕಾರ ಒಳ್ಳೊಳ್ಳೆ ಅತ್ಯಂತ ಸರ್ಕಾರದ ಸಂಸ್ಥೆಗಳು ಕೂಡ ಜಯದೇವ ಇರ್ಬೋದು, ಕಿದ್ವಾ ಇರ್ಬೋದು, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇರ್ಬೋದು, ಮತ್ತು ಅನೇಕ ನಮ್ಮ ವಿಕ್ಟೋರಿಯಾ, ಬೌರಿಂಗ್ ಇತರ ಎಲ್ಲ ಆಸ್ಪತ್ರೆಗಳು ಕೂಡ ಇವತ್ತು ಅತ್ಯಂತ ಒಂದು ಸಾರ್ವಜನಿಕರಿಗೆ ಜನರಿಗೆ ಉತ್ತಮ ಸೇವೆ ನೀಡ್ತಕ್ಕಂಥ ಆಸ್ಪತ್ರೆಗಳಾಗಿದೆ. ಮತ್ತು ಖಾಸಗಿ ಕ್ಷೇತ್ರದಲ್ಲೂ ಇವತ್ತು ಎಲ್ಲ ಆಸ್ಪತ್ರೆಗಳು, ನಾನು ಹೆಸರನ್ನು ಹೇಳೋಕ್ಕೆ ಹೋಗೋದಿಲ್ಲ, ಎಲ್ಲ ಆಸ್ಪತ್ರೆಗಳು ಇವತ್ತು ಬೆಂಗಳೂರು ನಗರದಲ್ಲಿ ಅತ್ಯಂತ ಒಳ್ಳೆ ಸುಸಜ್ಜಿತವಾದಂಥ ಮತ್ತು ಅತ್ಯಂತ ಆಧುನಿಕ ಏನು ಟೆಕ್ನಾಲಜಿ ಇದೆ ಮತ್ತು ಎಕ್ವಿಪ್ಮೆಂಟ್ ಇದೆ ಅದೆಲ್ಲವೂ ಕೂಡ ಇವತ್ತು ಇಲ್ಲಿ ಇರುವಂಥದ್ದು. ಅದರಿಂದ ಇವತ್ತು ನಮ್ಮ ಜನರಿಗೆ ಈ ಒಳ್ಳೆಯ ಸೇವೆಗಳು ಸಿಗ್ತಾ ಇರುವಂಥದ್ದು ಖಂಡಿತ ನಾನು ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತೇನೆ. ಮತ್ತು ನ್ಯೂ ಹಾಸ್ಪಿಟಲ್ಸ್ ಅವರು ಇವತ್ತು ಏನು ಈ ಒಂದು ಯೂರಿನರಿ ಕಿಡ್ನಿ ಕೇರ್, ಫರ್ಟಿಲಿಟಿ ಮತ್ತು ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದು ಇವತ್ತಿನ ದಿವಸ ಅವರು ಇಲ್ಲಿ ಮಿಷನ್ ರೋಡಲ್ಲಿ ಮಾಡ್ತಾ ಇದ್ದಾರೆ. ಅವರಿಗಾಗಲೇ ಹಲವಾರು ಆಸ್ಪತ್ರೆಗಳನ್ನು ಈಗ ನಮ್ಮ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆರೋಗ್ಯದಲ್ಲಿ ಒಂದು ಕಡೆ ನಾವು ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಗಮನ ಕೊಡ್ತೀವಿ. ಆದರೆ ಅದಕ್ಕಿಂತ ಹೆಚ್ಚು ಗಮನ ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಆರೋಗ್ಯ ಹೇಗೆ ನಾವು ಅದನ್ನು ಕಾಪಾಡ್ಕೊಳ್ಬೋದು. ಇದು ಇವತ್ತು ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು. ಇದರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ನಾವು ಒಂದು ಶಿಸ್ತಿನ ಬದುಕು ಮತ್ತು ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಅಭ್ಯಾಸಗಳು ಅದನ್ನು ಸರಿಯಾದ ರೀತಿಯಾಗಿ ನಾವು ಒಂದು ಇತಿಮಿತಿಯಲ್ಲಿ ಮಾಡ್ಕೊಂಡು ಹೋದರೆ ಅವಾಗ ನಮ್ಮ ಆರೋಗ್ಯ ಕೆಡುವಂಥದ್ದು ಬಹಳ ಕಮ್ಮಿ ಆಗ್ತದೆ. ಎಷ್ಟೋ ಇವತ್ತು ಹಿಂದೆ ಎಲ್ಲ ರೋಗಗಳು ಬರ್ತಾಯಿತ್ತು, ಬೇರೆ ಬೇರೆ ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತಾಯಿತ್ತು. ಆವಾಗ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ರೋಗಗಳು ಬಂದಾಗ ಅದನ್ನು ನಾವು ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು. ಆದರೆ ಇವತ್ತಿರುವಂಥ ರೋಗಗಳು ಬೇರೆ. ಇವತ್ತೇನು ನಮ್ಮಲ್ಲಿ ಹೃದಯಾಘಾತಗಳು ಆಗ್ತಾ ಇರುವಂಥದ್ದು, ಅಥವಾ ಕಿಡ್ನಿ ಫೇಲಿಯರ್ ಆಗ್ತಾ ಇರುವಂಥದ್ದು, ಅಥವಾ ಕ್ಯಾನ್ಸರ್ ಬರುವಂಥದ್ದು ಇರ್ಬೋದು, ಬೇರೆ ಬೇರೆ ಫ್ಯಾಟಿ ಲಿವರ್ ಡಿಸೀಸ್ ಇರ್ಬೋದು. ಎಲ್ಲ ಕಾಯಿಲೆಗಳು ಬರ್ತಾ ಇರುವಂಥದ್ದು ನಮ್ಮ ಒಂದು ನಡೆ, ನಮ್ಮ ಅಭ್ಯಾಸ, ನಮ್ಮ ಜೀವನ ಶೈಲಿ ಇದರಿಂದ ಬರ್ತಾ ಇರಬಹುದು. ಸೊ ಇವತ್ತು ಬಹಳ ಮುಖ್ಯವಾಗಿ ಈ ಸಾಂಕ್ರಾಮಿಕ ರೋಗಗಳಿಗೆ ಬಹುತೇಕ ಎಲ್ಲವನ್ನು ಕೂಡ ಗುಣಪಡಿಸುವಂಥ ಇವತ್ತು ಎಲ್ಲ ವೈಜ್ಞಾನಿಕ ಬೆಳವಣಿಗೆ ಆಗೋಗಿದೆ. ಮೊದಲು ಕಾಲೆರಾ, ಮಲೇರಿಯಾ, ಮೀಸಲ್ಸು, ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಟೈಫಾಯ್ಡ್ ಇದೆಲ್ಲ ಇತ್ತು. ಇದೆಲ್ಲ ಇವತ್ತು ನಾವು ಸುಲಭವಾಗಿ ಚಿಕಿತ್ಸೆ ಪಡ್ಕೋಬೋದು. ಇವತ್ತು ಯಾವ ಕಾಯಿಲೆ ನಮ್ಮನ್ನು ಹೆಚ್ಚು ತೀವ್ರತೆಗೆ ಹೋಗುವಂಥದ್ದಾಗ್ತಾ ಇದೆ ಅಂತ ಹೇಳಿದ್ರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತು ಮಾನಸಿಕ ಒಂದು ರೋಗಗಳು. ಇದು ನಮ್ಮ the way we live, the way we lead our life, that is what is creating the biggest impact. So our health is in our hands. If you eat good food, if you exercise properly, if you lead a life which has got everything which is a balanced approach, and if we can stay away from the digital world where we are getting more and more addicted, that itself will ensure that your body is good, you are healthy, and you are able to do everything possible, and you can have a very long life. ಇವತ್ತು ಲೈಫ್ ಸ್ಪ್ಯಾನ್ ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಇವತ್ತು 85 ವರ್ಷ ಅಂತ ಹೇಳಿದ್ರು ಕೂಡ ಚೆನ್ನಾಗಿರ್ಬೋದು, ಏನು ಸಮಸ್ಯೆ ಇಲ್ಲ. 90 ವರ್ಷನೂ ಕೂಡ ಓಡಾಡ್ಕೊಂಡಿರ್ಬೋದು. ಆ ಥರ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ಗಳಿದೆ. ಸೊ ಈ ಥರ ಇದ್ದಾಗ ನಾವು ನಮ್ಮ ಆರೋಗ್ಯ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಇನ್ನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋಣ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ.
ಅದಕ್ಕೆ ಈಗ 11:15 ಅಂತ ಹೇಳಿದ್ರೆ ಈಗ ನಾನು ಸ್ವಲ್ಪ ತಡ ಆಗೋಗಿದೆ ಈಗಾಗಲೇ. ಆದ್ದರಿಂದ ನಿಮ್ಮೆಲ್ಲರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಈಗಲೇ ಹೊರಡ್ತೀನಿ. ಆದರೆ ಈ ನಿಮ್ಮ ನ್ಯೂ ಹಾಸ್ಪಿಟಲ್ಸ್ ಇದಕ್ಕೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ. ಮೈ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಐ ಹೋಪ್ ದಟ್ ದಿಸ್ ವಿಲ್ ಬಿ ಅನದರ್ ಅಡಿಷನ್ to the healthcare that we are offering in Bengaluru city and for the citizens of Bengaluru. All the best, and any support from our side, anything that you need, we are always there with you to do whatever we can to see that you grow. Thank you very much. ಸರ್, ದಯವಿಟ್ಟು 2 ನಿಮಿಷಗಳು